ಓಕೆ. ರೀಸೆಂಟಾಗಿ ಒಬ್ಬ ಪರಿಚಯದವರು ಐಫೋನ್ 17 ತೊಗೊಂಡ್ರು. ಸೊ ನಾನು ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ, ಐಫೋನ್ 17 ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಅಂತ. ಅವ್ರು ಹೇಳಿದರು, ಸ್ಕ್ರೀನ್ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ಅಂತೂ ಮುಂಚಿನ ಮೊಬೈಲ್ಗಿಂತ ತುಂಬ ಸೂಪರ್ ಆಗಿದೆ, ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ, ತುಂಬ ಅಪ್ಗ್ರೇಡ್ ಅನ್ನಿಸ್ತಾ ಇದೆ ಅಂತ ಅಂದರು. ಸೊ ನನಗೆ ಆಬ್ವಿಯಸ್ಲಿ ಕ್ಯೂರಿಯಾಸಿಟಿ ಆಯಿತು, ಅವ್ರದ್ದು ಮುಂಚಿನ ಮೊಬೈಲ್ ಯಾವುದಿತ್ತು ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದರು, ಅವ್ರ ಮುಂಚಿನ ಮೊಬೈಲು ರಿಯಲ್ಮಿ 10 ಅಂತ ಹೇಳಿದರು. ಸೊ ನಿಮ್ಮ ಜನರಿಗೆ ಗೊತ್ತಿಲ್ಲ ಅಂದರೆ ರಿಯಲ್ಮಿ 10 ಅರೌಂಡ್ 20,000 ಮಿಡ್ ರೇಂಜ್ ಮೊಬೈಲು. ಓಕೆ, ಅದರ ಕ್ಯಾಮ್ರಾನೂ ಅಷ್ಟಕ್ಕಷ್ಟೇ ಇರುತ್ತೆ, ಸ್ಕ್ರೀನೂ ಅಷ್ಟಕ್ಕಷ್ಟೇ ಇರುತ್ತೆ. ಸೊ ಆಬ್ವಿಯಸ್ಲಿ ನೀವು 80,000 ಹಾಕಿ ಐಫೋನ್ 17 ತೊಗೊಂಡಾಗ ನಿಮ್ಗೆ ಅಪ್ಗ್ರೇಡ್ ಫೀಲ್ ಆಗೇ ಆಗುತ್ತೆ, ಕ್ಯಾಮ್ರಾ ಚೆನ್ನಾಗೇ ಅನಿಸುತ್ತೆ. ಆದರೆ ಅದು ನಿಜವಾಗ್ಲೂ ಚೆನ್ನಾಗಿದೆಯಾ? ಮೇ ನಾಟ್ ಬಿ. ಯಾಕಂದರೆ ತುಂಬ ಜನ ಈಗ ಐಫೋನ್ ತೊಗೊಳ್ಳೋ ಜನ ಇದ್ದಾರಲ್ಲ, ಎಲ್ಲ ಆಲ್ಮೋಸ್ಟ್ ಒಂದು 20,000-30,000 ಒಳಗೆ ಮೊಬೈಲ್ ಇಟ್ಕೊಂಡವರೇ ಐಫೋನ್ 17 ಜಂಪ್ ಆಗ್ತಿದ್ದಾರೆ. ಸೊ ಆಬ್ವಿಯಸ್ಲಿ ನೀವು ಏನು ತೊಗೊಂಡ್ರು ಅಪ್ಗ್ರೇಡೇ ಅನ್ನಿಸುತ್ತೆ. ಆದರೆ ರಿಯಲಿ ಕಂಪೇರ್ ಮಾಡಿದರೆ ಒಂದು ಅರೌಂಡ್ 60,000 ಬರೋ ಆ್ಯಂಡ್ರಾಯ್ಡ್ ಮೊಬೈಲು, ಅದರಲ್ಲಿ ಬರೋ ಫೀಚರ್ಸು, ಸ್ಕ್ರೀನ್ ಎಲ್ಲ ಕಂಪೇರ್ ಮಾಡಿದರೆ ಐಫೋನ್ 17 ರಿಯಲಿ ಅಪ್ಗ್ರೇಡ್ ಥರ ಅನಿಸಲ್ಲ. ಓಕೆ, ಸೊ ನೀವು ಯಾರ ಹತ್ರ ರಿವ್ಯೂ ಕೇಳ್ತಿದ್ದೀರಾ, ಅವ್ರ ಹತ್ರ ಮುಂಚೆ ಯಾವ ಮೊಬೈಲ್ ಇತ್ತು ಎಲ್ಲರೂ ಕೇಳಿ ಫಸ್ಟು, ಆಮೇಲೆ ಅವ್ನ ರಿವ್ಯೂನೇ ಜಡ್ಜ್ ಮಾಡಿ. ಯಾಕೆಂದರೆ ಒಂದೊಂದು ಸರ್ತಿ ಈ ಥರನೂ ಆಗುತ್ತೆ. ಓಕೆ, ಚಲೋ, ಥ್ಯಾಂಕ್ ಯು.